ನಿನಗೆ ಒಂದು ಪ್ರಯೋಗ ಮಾಡೋಣ. ಗಾಳಿ ಗಾಳಿ ನಾವು ಉಸಿರಾಡಕ್ಕೆ ಏನ್ ಬೇಕು? ಗಾಳಿ ಇಲ್ಲ ಅಂದ್ರೆ ಏನಾಗುತ್ತೆ? ನಾವು ಸೆಕೆ ಗಾಳಿ ಇಲ್ಲಂದ್ರೆ ಸತ್ತೋಗ್ಬಿಡ್ತೀವಿ. ಗಾಳಿನೇ ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀವಿ. ಗಾಳಿ ಬೇಕೇ ಬೇಕಾಗ್ತದಲ್ಲ. ಹಾಗಾಗಿ ಈ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಗಾಳಿ ಅಂತ ಕಾಣ್ತದೆ, ಇದೆಯಲ್ಲ, ಕಣ್ಣಿಗೆ ಕಾಣ್ತದ? ಓಕೆ, ಅದ್ರ ಬಗ್ಗೆ ಗಾಳಿ ಇದೆ ಅನ್ನೋದಕ್ಕೋಸ್ಕರ ಒಂದು ಪ್ರಯೋಗವನ್ನು ಮಾಡೋಣ. ಸರಿ, ಇದು ಲೋಟ. ಲೋಟದಲ್ಲಿ ಏನಿದೆ? ಪೇಪರ್ ಇದೆ. ಒಂದ್ಸಲ ಪೇಪರ್ ಮುಟ್ಟು ನೋಡೋ ವರ್ಷ ಒಣ ಇದೆಯಲ್ಲ. ಬಟ್ ಪೇಪರ್ ಒಂದು ಇದೆ, ಮತ್ತೆ ಏನಾದ್ರೂ ಕಾಣ್ತಿದೆ ನಿಮ್ಗೆ? ಇಲ್ಲ ತಾನೇ. ಈಗ ಏನಿದೆ ಅಂತ ಟೆಸ್ಟ್ ಮಾಡಿ. ಫಸ್ಟ್ ಲೋಟದಲ್ಲಿ ಪೇಪರ್ ಇರ್ತದೆ. ಈ ಪೇಪರ್ ತಕ್ಕ ಲೋಟವನ್ನು ಉಲ್ಟಾ. ಈಗ ನಮ್ಗೆಲ್ಲರಿಗೂ ಏನು ಅನ್ಸುತ್ತಂದ್ರೆ, ಸಹಜವಾಗಿ ಸಾರು ಪೇಪರ್ ಲೋಟವನ್ನ ಒಳಗೆ ಉಲ್ಟಾ ಮಾಡಿದರೆ ನೀರು ತುಂಬಿಕೊಂಡು ಪೇಪರ್ ಹಸಿಯಾಗಿರ್ತಕ್ಕಂಥ ನಮ್ಗೆಲ್ಲ ಅನ್ಸ್ಬೋದು. ಹಂಗ ಅನ್ಸುತ್ತಲ್ಲ? ಆದ್ರೆ ಅದೇನಾಗಿರ್ತದ ನೋಡೋಣ. ಒಣಗಿರ್ತದ? ಹಸಿಯಾಗಿ ನೋಡಮ್ಮ. ಯಾಕೆ ನೀರಲ್ಲಿ ಉಲ್ಟಾ ಹಾಕಿದ್ರು ಸಹ ನೀರು ಅಂದ್ರೆ ಹಸಿಯಾಗಿಲ್ಲ ಆಗಿಲ್ಲ, ಅದು ಯಾಕೆ ಅಂತ ಗಾಳಿ ಇದೆ ಅಂತ ಗೊತ್ತಾಗುತ್ತಾ? ಗಾಳಿ ಇದೆ ಕಾಣಲ್ಲ ನಿಮ್ಗೆ. ಗಾಳಿ ಇದೆ ಅಂತ ನಮ್ಗೆ ಒಂದು ಗೊತ್ತಾಗುತ್ತೆ ನೋಡ್ರಿ ಯಾವ ರೀತಿ ಅಂತೇಳಿ. ಮತ್ತೆ ಅದೇ ಲೋಟ ಉಲ್ಟಾ ಹಾಕೋಣ. ಉಲ್ಟಾ ಹಾಕಿದ ತಕ್ಷಣ ನೋಡ್ರಿ ಗಾಳಿ ಇದೆ. ಆ ಲೋಟದಲ್ಲಿ ಗಾಳಿ ಹೆಂಗ್ ಬರುತ್ತೆ ನೋಡ್ರಿ. ನೋಡ್ರಿ, ಹೌದಲ್ಲ? ಗಾಳಿ ಹೊರಗಡೆ ಬರ್ತಾ ಇದೆ, ಹೌದಾ? ನೋಡ್ರಿ. ಈಗ ಪೇಪರ್ ಹೆಂಗಿದೆ ನೋಡ್ರಿ. ನೋಡ್ರಿ, ಈಗ ಪೇಪರ್ ಇತ್ತು, ಅಲ್ಲಿ ಖಾಲಿ ಇದೆ ಅಂತ ನಾವೆಲ್ಲ ಅಂದಿದ್ವಿ. ಬಟ್ ಆದ್ರೆ ಅಲ್ಲಿ ಗಾಳಿ ಇತ್ತು. ಇದರಿಂದ ನಮ್ಗೆ ಏನು ಅಂತ ಅರ್ಥ ಆಗುತ್ತಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ಗಾಳಿ ಇದೆ ಅಂತ ಅರ್ಥ ಆಗುತ್ತೆ. ಇದರಿಂದ ಗೊತ್ತಾಯ್ತಾ ಮಕ್ಕಳೇ? ವೆರಿ ಗುಡ್. ನನ್ನ ತಗ 1000 ರೂಪಾಯಿ ಐತೆ. ನಮ್ಮ ಸಾರ್ ಕೊಟ್ಟಾರ, ಅಂಗಡಿ ತಗ ಹೋಗಿ ಬರ್ತೀನಿ. ಅಕ್ಕ ಬುಕ್ ಎಷ್ಟು ಅಕ್ಕ? 100 ರೂಪಾಯಿ ಬಂತು. ಕೊಡಕ್ಕ 2 ಚಿಲ್ಲರೆ ಕೊಡಕ್ಕ. ಇಷ್ಟೈತಕ್ಕ? 800 ರೂಪಾಯಿ. ನನ್ನ ರೂಪಾಯಿ ಐತೆ. ನಾನು ಪೆನ್ನು ತಗೊಂತೀನಿ. ನನ್ನ ಪೆನ್ ಎಷ್ಟನ? 50 ರೂಪಾಯಿ ಕೊಡ. 800. ಅಕ್ಕ ಪೆನ್ಸಿಲ್ ಎಷ್ಟಕ್ಕ? 50 ಕೊಡಕ್ಕ. ಅಕ್ಕ ಬುಕ್ ಎಷ್ಟಕ್ಕ? 100 ರೂಪಾಯಿ ಕೊಡಕ್ಕ. 4. ಅಂತಾಗ 200 ರೂಪಾಯಿ ಐತೆ. ನಮಸ್ಕಾರಗಳು ಸರ್. ನನ್ನ ಹೆಸರು ವಿಶ್ವೇಶ್. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 76 ವೆಂಕಟಾಪುರ ಕ್ಯಾಂಪ್. ಇವತ್ತು ನಿಮಗೆ ರಸ್ತೆ ನಿಯಮದ ಬಗ್ಗೆ ಹೇಳುತ್ತೇನೆ. ಮೊದಲನೇದಾಗಿ ನಾವು ರಸ್ತೆಯಲ್ಲಿ ಚಲನೆ ಮಾಡುವಾಗ ರೆಡ್ ಲೈಟ್ ಬಂದಾಗ ನಿಲ್ಲಬೇಕು. ಹಳದಿ ಲೈಟ್ ಬಂದಾಗ ಹೋಗಲು ಸಿದ್ಧವಾಗಬೇಕು. ಗ್ರೀನ್ ಲೈಟ್ ಬಂದಾಗ ಹೋಗಬೇಕು. ವಾಹನಗಳು ಈ ವೈಟ್ ಗೆರೆಯನ್ನು ದಾಟಬಾರದು. ಈ ಗೆರೆಯನ್ನು ವಾಹನಗಳು ದಾಟಬಹುದು. ಮನುಷ್ಯರು ಆ ಜೀಬ್ರಾ ಪಟ್ಟಿಯಲ್ಲಿ ಚಲನೆ ಮಾಡಬಹುದು. ಇದೇನು ದೂರದರ್ಶಕ ನೋಡ್ರಿ ಒಂದ್ಸಲ. ಆಕಾಶ ಕಾಯಗಳನ್ನು ನೋಡಬಹುದು. ನೋಡು ಒಂದ್ಸಲ. ಈ ತರ ಮಾಡ್ಕೊಂತ ರೊಟೇಷನ್ ಮಾಡು. ಥ್ಯಾಂಕ್ ಯು. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 76 ವೆಂಕಟಾಪುರ ಕ್ಯಾಂಪ್. ನಾನು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಬಗ್ಗೆ ಹೇಳುತ್ತೇನೆ. ಸೂರ್ಯ, ಭೂಮಿ, ಚಂದ್ರ. ಸೂರ್ಯ, ಚಂದ್ರ ಮಧ್ಯ ಭೂಮಿ ಇದ್ದರೆ ಅದು ಚಂದ್ರಗ್ರಹಣ. ಸೂರ್ಯ, ಭೂಮಿ ಅದರ ಮಧ್ಯದಲ್ಲಿ ಚಂದ್ರ ಇದ್ದರೆ ಅದು ಸೂರ್ಯಗ್ರಹಣ.